ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಇದೆ ನಾವು ಗಮನಿಸ್ತಾ ಇದ್ದೀವಿ. ಸೊ ಇವತ್ತು 52 ರನ್ಗಳಿಂದ ಭಾರತ ಗೆಲುವನ್ನು ಸಾಧಿಸಿರೋದು. 12 ಆವೃತ್ತಿಗಳು ಇದುವರೆಗಾಗಿತ್ತು. ಕಳೆದ ಬಾರಿ ಕೂಡ ಆಸ್ಟ್ರೇಲಿಯಾ ಗೆಲುವನ್ನು ಸಾಧಿಸಿತ್ತು. ಅದಾದ ನಂತರ ಆಸ್ಟ್ರೇಲಿಯಾ ಡಿಫೆಂಡಿಂಗ್ ಚಾಂಪಿಯನ್ಸ್ ಅವ್ರನ್ನ ಸೋಲಿಸಿ ನಾವು ಫೈನಲ್ ಬಂದಾಗ ಸೌತ್ ಆಫ್ರಿಕಾ ನಾವು ಆಲ್ರೆಡಿ ಲೀಗಲ್ಲಿ ಸೋತಿದ್ವಿ. ಸೊ ಆ ಕಾರಣಕ್ಕೆ ಮತ್ತೇನಾದರೂ ಅದೇ ರೀತಿಯಾದಂಥ ಫೈಟ್ ನಾವು ನೋಡ್ಬೋದಾ ಏನು ಅನ್ನೋದ್ರ ಬಗ್ಗೆ ಇತ್ತು. ಆದರೆ ಫೈನಲ್ ಪ್ರೆಷರ್ ಇದೆಯಲ್ಲ ಅದನ್ನು ಹ್ಯಾಂಡಲ್ ಮಾಡೋದು ತುಂಬ ಚಾಲೆಂಜಿಂಗ್. ಸೌತ್ ಆಫ್ರಿಕಾ ಅನೇಕ ಬಾರಿ ಇಂಥ ಸ್ಟೇಜ್ಗಳಿಗೆ ಬಂದು ನಂತರ ಸೋಲನ್ನು ಕಂಡಿರೋದು ನಾವು ನೋಡಿದ್ದೀವಿ. ಮತ್ತೊಮ್ಮೆ ಹಾಗೆ ಸೌತ್ ಆಫ್ರಿಕಾ ಇವತ್ತು ಗೆಲುವನ್ನು ಸಾಧಿಸೋಕೆ ಸಾಧ್ಯ ಆಗಿಲ್ಲ. ಹಿಂದೆ ಹಲವಾರು ಮ್ಯಾಚ್ಗಳನ್ನು ನಾವು ನೋಡಿದ್ವಿ. ಅವರು ಹಿಂದೆ ಕೊಲಂಬೋದಲ್ಲಿ ಇದೇ ಲೀಗ್ ಮ್ಯಾಚಲ್ಲಿ ಆಡಿದಂಥ ಸಂದರ್ಭದಲ್ಲಿ 40 ಓವರಲ್ಲಿ 312 ರನ್ ಗಳಿಸಿದ್ರು, 312 ಟೋಟಲ್. ಸೊ ಅಂಥ ಒಂದು ತಂಡ ಇವತ್ತು 298 ಚೇಸ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಆ ಮೂಲಕ ಹರ್ಮನ್ಪ್ರೀತ್ ಕೌರ್ ಮತ್ತು ಟೀಮ್ ಒಂದು ಒಗ್ಗಟ್ಟಿನ ಪ್ರದರ್ಶನ. ಇವತ್ತು ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ನಾವಿದ್ದೀವಿ ಅಂತ ಅಲ್ಲಿ ಜವಾಬ್ದಾರಿನ ತೋರಬೇಕಾಗಿತ್ತು ಅದನ್ನು ಪ್ರತಿ ಮ್ಯಾಚ್ನಲ್ಲೂ ಕೂಡ ತೋರಿಸ್ತಾ ಹೋದರು. ಸೆಮಿಫೈನಲ್ನಲ್ಲಿ ಜೆಮಿಮಾ ರೋಡ್ರಿಕ್ಸ್ ಆಡಿದಂಥ ಇನ್ನಿಂಗ್ಸ್ ಇರ್ಬೋದು. ಹಾಗೆ ಇವತ್ತಿನ ಮ್ಯಾಚಲ್ಲಿ ಶಫಾಲಿ ವರ್ಮಾ ಅವ್ರು ಬಂದಿದ್ದೆ ಪ್ರತೀಕ ರಾವಲ್ ಅವರಿಗೆ ರಿಪ್ಲೇಸ್ಮೆಂಟ್ ಆಗಿ. ಓಪನರ್ ಇಲ್ಲ ಅಂತ ಹೇಳಿ ನಂತರ ಕೂಡಲೇ ಅವ್ರನ್ನ ತರಲಾಯಿತು. ಮೊದಲ ಸೆಮಿಫೈನಲ್ ಮ್ಯಾಚಲ್ಲಿ ಚೆನ್ನಾಗಿ ಆಡಲಿಲ್ಲ ಶಫಾಲಿ. ಆದರೆ ಫೈನಲಲ್ಲಿ ಯಾವ ಒಂದು ಇನ್ನಿಂಗ್ಸ್ ಅವ್ರ ಕಡೆಯಿಂದ ಬರಬೇಕಾಗಿತ್ತು 87 ರನ್ಗಳ ಇನ್ನಿಂಗ್ಸ್, ಹಾಗೆ ವಿಕೆಟ್, ಆ 2 ವಿಕೆಟನ್ನು ಬ್ಯಾಕ್ ಟು ಬ್ಯಾಕ್ ತೆಗೆದಿದ್ದು ಯಾರು ಕೂಡ ನಿರೀಕ್ಷೆ ಮಾಡಿದಂಥ ಔಟ್ ಆಫ್ ಸಿಲೆಬಸ್ ಬಂದಂಥ ಒಂದು ಬೌಲರ್ ಶಫಾಲಿ ವರ್ಮಾ. ನಮ್ಮ ಕ್ರೀಡಾ ಪ್ರತಿನಿಧಿ ರಾಜೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಾಜೇಶ್, ಫೈನಲಿ ಬಹಳ ವರ್ಷಗಳ ಕನಸು ಇವತ್ತು ನನಸಾಗ್ತಾ ಇದೆ. ನಮ್ಮ ಮಹಿಳಾ ತಂಡ ಏಕದಿನ ವಿಶ್ವಕಪ್ ಅನ್ನ ಗೆದ್ದಿದೆ. ಸಾಕಷ್ಟು ಚಾಲೆಂಜ್ ಇತ್ತು. ಲೀಗ್ ಸ್ಟೇಜ್ನಲ್ಲೂ ಕೂಡ ನಾವು ಟಫ್ ಟೀಮ್ ಮೇಲೆ ಸೋತಿದ್ವಿ. ಅದಾದ್ಮೇಲೆ ಕ್ವಾಲಿಫೈ ಆಗ್ತೀವಿ, ಆಸ್ಟ್ರೇಲಿಯಾವನ್ನ ಬಗ್ಗು ಬಡ್ದು ಈಗ ಸೌತ್ ಆಫ್ರಿಕಾ ಮೇಲೆ ಗೆದ್ದು ಚಾಂಪಿಯನ್ ಆಗ್ತಿರೋದು. ಓವರ್ ಆಲ್ ಈ ಮ್ಯಾಚ್ನ ಅನಲೈಸ್ ಮಾಡೋದಾದ್ರೆ ಹೌದು ಅವಿನಾಶ್, ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಇಲ್ಲಿ 3 ಜನರ ಬಗ್ಗೆ ಮಾತಾಡಲೇಬೇಕು. ಈ ವಿಶ್ವಕಪ್ ಅಂತ ಹೇಳಿದ್ರೆ 3 ಜನ ಅಂದ್ರೆ ನಾವು ಗೆಸ್ ಮಾಡಿದ್ದು ಅಂತ ಹೇಳಿದ್ರೆ ಇಡೀ ಇಂಡಿಯಾ ಟೀಮ್ ಅಂತ ಹೇಳಿದ್ರೆ ಪ್ರಮುಖವಾಗಿ 3 ಜನ ಬರ್ತಾರೆ. ಆ 3 ಜನ ಮೇಲೆ ಇವತ್ತು ದೃಷ್ಟಿ ಇತ್ತಿತ್ತು. ಆದ್ರೆ ಪಂದ್ಯಕ್ಕೆ ತಿರುವು ನೀಡಿದ್ದು ಇನ್ನೂ ಉಳಿದ 3 ಜನ. ಆ 3 ಜನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮುಖ್ಯವಾಗಿ ಇಲ್ಲಿ ಸ್ಮೃತಿ ಮಂದಾನ, ಹರ್ಮನ್ಪ್ರೀತ್ ಕೌರ್ ಮತ್ತೆ ಜೆಮಿಮಾ ಇವ್ರ ಮೇಲೆ ಚಿತ್ತ ನೆಟ್ಟಿರುವಂಥದ್ದು. ಮುಖ್ಯವಾಗಿ ಇವರು ಯಾವ ತರ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಬ್ಯಾಟಿಂಗು ಮತ್ತೆ ಬೌಲಿಂಗ್ ಇವ್ರ ಮೇಲೆ, ಮತ್ತೆ ಫೀಲ್ಡಿಂಗು. ಮುಖ್ಯವಾಗಿ ಇಲ್ಲಿ ಏನು 299 ಏನು ಆ ಸ್ಕೋರ್ನ ಕೊಡ್ತಾರೆ, ಆ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ದಕ್ಷಿಣ ಆಫ್ರಿಕಾ ಕೂಡ ಆ ನಾಯಕಿ ಏನು ಒಂದು ಸುದ್ದಿಗೋಷ್ಠಿಯಲ್ಲಿ ಒಂದು ಮಾತನ್ನ ಹೇಳಿದ್ರು. ನಾವು ಇವತ್ತು ಮುಂಬೈ ಸ್ಟೇಡಿಯಂನಲ್ಲಿ ಆ ಸೆಲೆಬ್ರೇಷನ್, ಆ ಕ್ರೌಡ್ ಏನಿದೆ ಆ ಸೈಲೆಂಟ್ನ ನಾವು ಗಪ್ಚುಪ್ ಮಾಡ್ತೀವಿ ಅನ್ನೋ ನಾಯಕಿಯ ಮಾತು ಆಗಿರ್ಬೋದು. ಅಲ್ಲಿಂದ ನೀವು ಆ ಸೆಂಚುರಿ, ಅವರು ಹೋರಾಟ, ಅವರು ಪ್ರತಿಯೊಂದು ಕೂಡ ಅವ್ರ ಡೆಡಿಕೇಶನ್, ಆ ಪ್ರೆಷರ್ ತಗೊಳ್ದೇನೆ ಆಡ್ತಾ ಬಂದ್ರು. ಇಲ್ಲಿ ಮುಖ್ಯವಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ ಬ್ಯಾಟಿಂಗು ಮತ್ತೆ ಬೌಲಿಂಗ್ ಮತ್ತೆ ಫೀಲ್ಡಿಂಗ್ ಇನ್ನು ಪ್ರಮುಖವಾಗಿ ಇಲ್ಲಿ ದೀಪ್ತಿ ಮತ್ತೆ ಶಫಾಲಿ ವರ್ಮಾ ಮತ್ತೆ ಅಮನ್ಜೋತ್ ಕೌರ್ ಏನಂತ ಹೇಳಿದ್ರೆ ಈ ಒಂದು ನಾಯಕಿ ಏನು ದಕ್ಷಿಣ ಆಫ್ರಿಕಾ ತಂಡದ ನಾಯಕಿ ಏನಿರ್ತಾರೆ ಅವ್ರನ್ನ ಸಿಂಗಲ್ ಹ್ಯಾಂಡ್ ಕ್ಯಾಚ್ ಹಿಡಿತಾರೆ. ಆ ಒಂದು ಕ್ಯಾಚೇ ಮಿರಾಕಲ್ ಆಗುತ್ತೆ. ಈ ಒಂದು ಟೋಟಲ್ ಪಂದ್ಯಕ್ಕೆ ತಿರುವು ನೋಡಿದ್ದೆ ಅಲ್ಲಿ. ಯಾಕಂತ ಹೇಳಿದ್ರೆ ಹತ್ತತ್ರ ಈ ಏನು ಆ ದಕ್ಷಿಣ ಆಫ್ರಿಕಾ ತಂಡದ ನಾಯಕಿ ಏನಿರ್ತಾರೆ ಅವರು ಫಿಯರ್ಲೆಸ್ ಆಗಿ ಆಡ್ತಾ ಇದ್ರು. ಅವ್ರು ಏನು ನೀವು ನೋಡ್ತಾ ಬರ್ಬೋದು ಲೀಗ್ ಮ್ಯಾಚಲ್ಲಿ ಏನಿದೆಯೋ ದಕ್ಷಿಣ ಆಫ್ರಿಕಾ ತಂಡದ ಏನು ಮಿಡ್ಲ್ ಆರ್ಡರ್ ಆಗಿರ್ಬೋದು, ಓಪನ್ ಆಗಿರ್ಬೋದು, ಅಷ್ಟು ರೀತಿಯ ಪರ್ಫಾರ್ಮೆನ್ಸ್ ಇರಲಿಲ್ಲ. ಆದರೆ ಅವರು ಲೋರ್ ಆರ್ಡರ್ ಆಗಿ ಬಲಿಷ್ಠವಾಗಿದ್ರು. ಹತ್ತತ್ರ ನೀವು 9th ಪ್ಲೇಸಲ್ಲೂ ಅವರು 9th ಆರ್ಡರ್ ಬಂದು 84 ಸ್ಕೋರ್ ಮಾಡಿದ್ದು ಇದೆ ಲೀಗ್ ಮ್ಯಾಚಲ್ಲಿ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಭಯ ಇತ್ತು. ಆದರೆ ಅದೇ ರೀತಿ ಅದೇ ಹೋಪ್ಸ್ ಇಟ್ಕೊಂಡು ನಾಯಕಿ ದಕ್ಷಿಣ ಆಫ್ರಿಕಾ ತಂಡದ ನಾಯಕಿ ಕೂಡ ನಮ್ಮ ಲೋರ್ ಆರ್ಡರ್ ಸಾಥ್ ಸಿಗುತ್ತೆ, ನಮಗೆ ಒಳ್ಳೆ ಬ್ಯಾಟಿಂಗ್ ಇದೆ ಅನ್ನೋ ಬ್ಯಾಟಿಂಗ್ ಲೈನಪ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವರು ಸೆಂಚುರಿ ಆಗೋವರೆಗೂ ಕಾದು ನಿಂತಿದ್ರು. ಆಮೇಲೆ ಸೆಂಚುರಿ ಆಗೋದ್ಮೇಲೆ ಇನ್ನೊಂದು 2.0 ತೋರ್ಸಕ್ ಹೋಗ್ತಾರೆ. ಆದ್ರೆ ಅಲ್ಲಿ ಕಡಿವಾಣ ಹಾಕಿದ್ದು ಅಂತ ಹೇಳಿದ್ರೆ ಮುಖ್ಯವಾಗಿ ಸಿಂಗಲ್ ಹ್ಯಾಂಡ್ ಕ್ಯಾಚ್ ಹಿಡಿದಿದ್ದು. ಅಲ್ಲಿ ಮುಖ್ಯವಾಗಿ ಇಲ್ಲಿ ದೀಪ್ತಿ ಅವರಾಗಿರ್ಬೋದು, ಮತ್ತೆ ಶಫಾಲಿ ವರ್ಮಾ ಆಗಿರ್ಬೋದು, ಮತ್ತೆ ಅಮನ್ಜಿತ್ ಕೌರ್ ಆಗಿರ್ಬೋದು. ಈ 3 ಜನ ಪರ್ಫಾರ್ಮೆನ್ಸ್ ಇವತ್ತು ದೊಡ್ಡ ಮಟ್ಟದ ಕೊಡುಗೆ ಇದೆ ತಂಡಕ್ಕೆ. ಮುಖ್ಯವಾಗಿ ಇಲ್ಲಿ ಏನಂತ ಗೆಸ್ ಮಾಡಿರ್ತಾರೋ ದಕ್ಷಿಣ ಆಫ್ರಿಕಾ ತಂಡ ಏನು ಅನ್ಕೊಂಡಿರುತ್ತೆ, ಫಸ್ಟ್ ಟೈಮ್ ಇದು ಅವರು ಕೂಡ ಈ ಒಂದು ಫೈನಲ್ ಬಂದಿರುವಂಥದ್ದು ಫಸ್ಟ್ ಟೈಮು. ಈಗಾಗಲೇ ನಾವು 2005 ಮತ್ತು 2017 ಕೂದಲ ಅಂತರದಲ್ಲಿ ವಿಶ್ವಕಪ್ ಮಿಸ್ ಆಗಿರುತ್ತೆ. ಆದರೆ ಈ ಸಲ ಹೊಡಿಬೇಕು. ಶತಾಯಗತಾಯಿ ಮುಂಬೈ ಸ್ಟೇಡಿಯಂ ಅಂದ್ರೆ 2011 ವರ್ಲ್ಡ್ ಕಪ್ ಏನಿರುತ್ತೆ ಮುಂಬೈ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದಿರುವಂಥದ್ದು, ಆ ಒಂದು ಗೆಲುವು ಮತ್ತೆ ರಿಪೀಟ್ ಆಗುತ್ತೆ. ಅದೇ ರೀತಿಯ ಗೆಲುವು ಇವತ್ತು ದಾಖಲಿಸುತ್ತೆ ಅನ್ನೋ ಮಾತುಗಳು ಪ್ರತಿ ಬೆಳಗ್ಗೆಯಿಂದ ಕೇಳಿಬಿಡ್ತಾ ಇದ್ದು. ಅದೇ ರೀತಿಯ ಗೆಲುವು ಆಗಿದೆ, ಚರಿತ್ರೆ ನಿರ್ಮಾಣವಾಗಿದೆ. ಏನು RCB ತಂಡದ ಮಹಿಳೆಯರಿಂದನೇ ಆ ಒಂದು ಕಪ್ ಏನು ಗೆದ್ದುವಂತೋ ಅದೇ ರೀತಿಯಾಗಿ ಈಗ ಮಹಿಳೆಯರೇ ವಿಶ್ವಕಪ್ ಅನ್ನ ಗೆದ್ದಿರುವಂಥದ್ದು. ಮುಖ್ಯವಾಗಿ ಇಡೀ ಇಂಡಿಯಾದಲ್ಲ, ಇಡೀ ವಿಶ್ವ ಕ್ರಿಕೆಟ್ನಿಂದ ಈ ಒಂದು ತಂಡಕ್ಕೆ ಅಭಿನಂದನೆಗಳು ಬರ್ತಾ ಇದೆ ಅವಿನಾಶ್.
ರಾಜೇಶ್, ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಅಂತಂದ್ರೆ ಇವತ್ತು ಸ್ಟೇಡಿಯಂ ಅಲ್ಲಿ ಸಚಿನ್ ಇದ್ರು ಆರಂಭದಲ್ಲಿ, ಅದಾದ್ಮೇಲೆ ರೋಹಿತ್ ಶರ್ಮಾ ಇದ್ರು. ರೋಹಿತ್ ಶರ್ಮಾ ಅವರ ಕಣ್ಣಲ್ಲಿ ನಾವು ನೋಡ್ತಾ ಇದ್ವಿ ಆ ಖುಷಿಯ ಕಣ್ಣೀರು ಕಾಣ್ತಾ ಇತ್ತು. ಅಂದ್ರೆ ಎಂತ ಒಂದು ಪ್ರೌಡ್ ಮೊಮೆಂಟ್ ಇದು. ಹರ್ಮನ್ ಪ್ರೀತ್ ಕೌರ್ ಒಂದು ಹೊಸ ಕ್ಲಬ್ಬಿಗೆ ಎಂಟರ್ ಆಗ್ತಿದ್ದಾರೆ. ಕಪಿಲ್ ದೇವ್, MS ಧೋನಿ, ಅದಾದ್ಮೇಲೆ ಹರ್ಮನ್ ಪ್ರೀತ್ ಕೌರ್. ಈಗ ಗೋಲ್ಡನ್ ಲೆಟರ್ಸ್ ಅಲ್ಲಿ ಅದನ್ನ ನಾವು ನೆನ್ಸ್ಕೋಬಹುದು ಅಂತ. ಖಂಡಿತ ಖಂಡಿತ ಅವಿನಾಶ್. ಏನು ಅಂತ ಹೇಳಿದ್ರೆ ಅವ್ನು ಮುಖ್ಯವಾಗಿ ಎಲ್ಲೋ ಒಂದ್ ಕಡೆ ಏನು ಅಂತ ಹೇಳಿದ್ರೆ ಮಹಿಳಾ ತಂಡಕ್ಕೆ ಪ್ರತಿ 50 ವರ್ಷಗಳ ಸುದೀರ್ಘ ಏನು ವಿಶ್ವಕಪ್ ಹಿಸ್ಟ್ರಿ ಏನಿದೆ ಅವ್ರಿಗೆ ಒಮ್ಮೆಲೆ ನಾವು ಚಾಂಪಿಯನ್ ಆಗಬೇಕು. ಯಾಕಂತ ಹೇಳಿದ್ರೆ ಅವರು ಹತ್ತತ್ರ ನೀವು 2017 ಒಂದು ವಿಶ್ವಕಪ್ ಫೈನಲ್ ಆ ಒಂದು ಚಾರ್ಟ್ ನೋಡಿದ್ರೆ ಅಲ್ಲೂ ಕೂಡ ಹರ್ಮನ್ ಪ್ರೀತ್ ಕೌರ್ ಅವರು ಅರ್ಧಶತಕ ಗಳಿಸಿರ್ತಾರೆ. ಅಲ್ಲೂ ಕೂಡ ತುಂಬಾ ನಿರಾಸೆ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಮಿತಾಲಿ ರಾಜ್ ಅವ್ರಿಗೆ ಅದು ಕೊನೆಯ ವಿಶ್ವಕಪ್ ಆಗಿರುತ್ತೆ. ಅಲ್ಲೂ ಕೂಡ ಕೂದಲ ಅಂತರದಲ್ಲಿ ಅವ್ರಿಗೆ ಮಿಸ್ ಆಗಿರುತ್ತೆ. ಹಾಗಾಗಿ ಈ ಒಂದು ಹರ್ಮನ್ ಪ್ರೀತ್ ಕೌರ್ ಈ ಒಂದು ವಿಶ್ವಕಪ್ಗೆ ಕಟ್ಟುನಿಟ್ಟಿನ ತಂಡ ನೆಟ್ಟಿರ್ತಾರೆ. ಯಾವ ತರ ತಂತ್ರಗಾರಿಕೆ ಮಾಡಬೇಕು ಅವರು ನೀವು ಗಮನಿಸಬೇಕು. ಲೀಗ್ ಹಂತದಲ್ಲಿ ಆಲ್ಮೋಸ್ಟ್ ಅವರು ಸೋಲು ಗೆಲುವು ಈ ತರ ಆಗ್ತಾ ಇರುತ್ತೆ. ಆದ್ರೆ ಸೆಮಿಫೈನಲ್ ಅಲ್ಲಿ ಅವ್ರು ಆಡಿದ ರೀತಿನೇ ಬೇರೆ. ಯಾಕಂತ ಹೇಳಿದ್ರೆ ಅವರು ಆಸ್ಟ್ರೇಲಿಯಾ ತಂಡ ಒಂದು ಏನು 7 ಬಾರಿ ಚಾಂಪಿಯನ್ ಆಗಿರ್ತಾರೆ, ಅಂತ ಆಸ್ಟ್ರೇಲಿಯಾ ತಂಡವನ್ನು ಮನೆ ಕಳಿಸ್ತಾರೆ ಅಂತ ಹೇಳಿದ್ರೆ ಅಲ್ಲೇ ಎಲ್ಲೋ ಒಂದ್ ಕಡೆ ತುಂಬಾ ಇಡೀ ಇಂಡಿಯಾಕ್ಕೆ ಒಂದು ಹೋಪ್ಸ್ ಬಂದಿತ್ತು. ಇಲ್ಲ ಇವ್ರು ಏನೋ ಮಾಡ್ತಾರೆ ಈ ಸಲ ನಮ್ಗೆ ಹೋಪ್ಸು 99% ನಮ್ ಕಡೆಗೆ ಇದೆ, ಮ್ಯಾಚು ನಮ್ ಕಡೆಗೆ ಟ್ರೋಫಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆ ಒಂದು ಕನಸು ಇವತ್ತು ನನ್ಸಾಗಿದೆ. ಎಲ್ರೂ ಪ್ರಾರ್ಥನೆ ಫಲಿಸಿದೆ ಅವಿನಾಶ್. ಎಸ್, ಹಾಗೆ ಇನ್ನೊಂದು ಮೇನ್ ಬದಲಾವಣೆ ಇವತ್ತಿನ ಮ್ಯಾಚ್ ಅಲ್ಲಿ ಆಗಿದ್ದು ರಾಜೇಶ್, ಶಫಾಲಿ ವರ್ಮಾ ಅವರಿಗೆ ಬೌಲಿಂಗ್ ಕೊಡೋದು. ಯಾಕಂದ್ರೆ ಅವರು ನೋನ್ ಫಾರ್ ಬ್ಯಾಟಿಂಗ್. ಯಾಕಂದ್ರೆ ಸೆಮಿಫೈನಲ್ ಅಲ್ಲೂ ಅಷ್ಟಾಗ ಪರ್ಫಾರ್ಮೆನ್ಸ್ ಮಾಡಲಿಲ್ಲ. ಬಟ್ ಎಂತ ಮ್ಯಾಚ್ ಅಲ್ಲಿ ಎಂತ ಪರ್ಫಾರ್ಮೆನ್ಸ್, ಆಲ್ರೌಂಡರ್ ಆಗಿ. ದೀಪ್ತಿ ಶರ್ಮಾ 5 ವಿಕೆಟ್. ಈ 2 ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಲೇಬೇಕು ಅಂತ. ಶಫಾಲಿ ಒಂದು ಸರ್ಪ್ರೈಸ್ ಎಂಟ್ರಿ, ಇಂಜುರಿ ರಿಪ್ಲೇಸ್ಮೆಂಟ್ ಆಗಿ ಬಂದು ಇವತ್ತು ಚಾಂಪಿಯನ್ ಆಗೋದಕ್ಕೆ ಅವರ ಸಹಾಯ ಬಹಳ ದೊಡ್ಡ ಮಟ್ಟದ್ದು ಅಂತ. ಹೌದು, ಏನಂತ ಹೇಳಿದ್ರೆ ಅವಿನಾಶ್, ಮುಖ್ಯವಾಗಿ ಇಲ್ಲಿ ದಕ್ಷಿಣ ಆಫ್ರಿಕಾಂದು ಓಪನರ್ ಮತ್ತೆ ಮಿಡ್ಲ್ ಆರ್ಡರ್ ನೋಡ್ತಾ ಇದ್ರೆ ನೀವು ಅವರು ಪೇಸರ್ಗಳಿಗೆ ಆರಾಮಾಗಿ ಒಂಚೂರು ಪ್ರೆಷರ್ ತಗೊಳ್ದೆ ಆಡ್ತಾ ಇರ್ತಾರೆ. ಆದ್ರೆ ಯಾವಾಗ ಸ್ಪಿನ್ ಬರುತ್ತೋ ಒಂದ್ ಸ್ವಲ್ಪ ತಡ್ಕಾಡ್ತಾ ಇರ್ತಾರೆ. ಅಂತ ಸಮಯದಲ್ಲಿ ದೀಪ್ತಿ ಅವರು ಮತ್ತೆ ಶಫಾಲಿ ಅವ್ರ ನಂಬರ್ ತರ್ತಾರೆ.